ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಇಮ್ಯಾಜಿನ್ ಮಾಡಿ, ನಿಮ್ಮ ಫ್ರೆಂಡ್ ಒಬ್ರು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ಮುಗಿಸಿ ಹೊರಗಡೆ ಬಂದು ಐ ವಿಲ್ ಸ್ಕೋರ್ 30 ಔಟ್ ಆಫ್ 30 ಇನ್ ದಿಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಅವಾಗ ಏನಿಸುತ್ತೆ, ನಾನು ಕೂಡ ಇವನ್ ಜೊತೆಗೆ ಪ್ರಿಪೇರ್ ಆಗಿದ್ದೆ, ನನ್ನ ಎಕ್ಸಾಮ್ ಕೂಡ ಚೆನ್ನಾಗೇ ಆಗಿದೆ, ಬಟ್ ಇಷ್ಟು ಕಾನ್ಫಿಡೆಂಟ್ ಆಗಿ 30 ಔಟ್ ಆಫ್ 30 ಮಾರ್ಕ್ಸ್ ಬರುತ್ತೆ ಅಂತ ನನಗೆ ಹೇಳೋದಕ್ಕಾಗ್ತಿಲ್ಲ. ಇವನಿಗೆ ಅಲ್ಲಿಂದ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತ ಅನ್ಸ್ಬೋದು. ಯಾಕೆ ಎಷ್ಟು ಕಾನ್ಫಿಡೆನ್ಸ್ ಬಂದು ಅಂತ ಹೇಳಿದ್ರೆ, ಪ್ರಿಪರೇಷನ್ ಅನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಬದಲು ಅವರು ಸಿಂಪ್ಲಿಫೈ ಮಾಡ್ಕೊಂಡ್ರು. ಅದರಿಂದ ಎಕ್ಸಾಮ್ ಚೆನ್ನಾಗಾಯ್ತು, ಹಾಗೆ ಕಾನ್ಫಿಡೆನ್ಸ್ ಕೂಡ ಇದೆ ಮಾರ್ಕ್ಸ್ ಬರುತ್ತೆ ಅಂತ. ಅದೇ ರೀತಿ ಪ್ರಿಪರೇಷನ್ ಅನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಾಟ್ ಓನ್ಲಿ ಶಿ ಕ್ಯಾನ್ ಆಲ್ಸೋ ಸ್ಕೋರ್ 30 ಔಟ್ ಆಫ್ 30. ಯು ಕ್ಯಾನ್ ಆಲ್ಸೋ ಸ್ಕೋರ್ 30 ಔಟ್ ಆಫ್ 30. ಸಿಂಪಲ್ ಆಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಅದೇ ಈಗ ಪ್ರಿಪರೇಷನ್ ಯಾವ್ದು ಸಿಂಪ್ಲಿಫೈ ಮಾಡ್ಕೊಳ್ಬಹುದು ಅದನ್ನು ತಿಳ್ಕೊಳ್ತಾ ಹೋಗ್ತೀವಿ, ಸರಿನಾ? ಸರಿ, ಈಗ ಒಮ್ಮೆ ಸ್ಮಾಲ್ ಇಂಟ್ರೊಡಕ್ಷನ್ ಅನ್ನ ಕೊಡೋದಾದ್ರೆ, ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ 30 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. 2 hours ಟೈಮ್ ಇರುತ್ತೆ. ಆ 30 ಮಾರ್ಕ್ಸ್ ಅಲ್ಲಿ 6 ಮಾರ್ಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ ಅಂದ್ರೆ ಜರ್ನಲ್ ಇರುತ್ತೆ, ಹಾಗೆ 4 ಮಾರ್ಕ್ಸ್ ವೈವಾ ಇರುತ್ತೆ. ನಂತರ 10 ಮಾರ್ಕ್ಸ್ ಅನ್ನ ಟೈಟ್ರೇಷನ್ಗೆ ಕೊಟ್ಟಿರ್ತಾರೆ, ಉಳಿದಿರುವಂತಹ 10 ಮಾರ್ಕ್ಸ್ ಅನ್ನ ಯಾವುದಕ್ಕೆ ಸಾಲ್ಟ್ ಅನಾಲಿಸಿಸ್ಗೆ ಕೊಟ್ಟಿರ್ತಾರೆ. ನಂತರ ವೈವಾ ಕ್ವಶನ್ಸ್ ಕೂಡ ಸಿಂಪಲ್ ಕೇಳ್ತಾರೆ, ಚೆನ್ನಾಗಿ ಪ್ರಿಪೇರ್ ಆಗಿ ಆನ್ಸರ್ ಕೂಡ ಮಾಡಬಹುದು, ಸರಿನಾ? ಸರಿ, ಈಗ ಈ ಟೈಟ್ರೇಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ಟೈಟ್ರೇಷನ್ ಏನ್ ಮಾಡ್ತೀರಿ ನೀವು ಆನ್ಸರ್ ಪೇಪರ್ ಮೇಲೆ ಬ್ಯುರೆಟ್ ಅಲ್ಲಿ ಯಾವ ಸೊಲ್ಯೂಷನ್ ಇದೆ, ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಯಾವ ಸೊಲ್ಯೂಷನ್ ಇದೆ, ಇಂಡಿಕೇಟರ್ನ ಯಾವ್ದು ಯೂಸ್ ಮಾಡಿದಾರಾ, ಅದರಂತ ಎಂಡ್ ಪಾಯಿಂಟ್ ಯಾವ ರೀತಿ ಇರುತ್ತೆ ಅದನ್ನ ಬರೀತೀರಾ. ಹಾಗೆ ಟ್ಯಾಬ್ಯುಲರ್ ಕಾಲಮ್ ಹಾಕಿ ರೀಡಿಂಗ್ ಅನ್ನ ಅದರೊಳಗಡೆ ಎಂಟರ್ ಮಾಡ್ತೀರಾ. ಅದರ ಕಾಂಕರೆಂಟ್ ರೀಡಿಂಗ್ ಅನ್ನ ಪಡೆದುಕೊಂಡು ಕ್ಯಾಲ್ಕುಲೇಷನ್ ಅನ್ನ ಮಾಡಿ ರಿಸಲ್ಟ್ ಅನ್ನ ಬರೀತೀರಾ. ಟೈಟ್ರೇಷನ್ ಪಾರ್ಟ್ ಅದು ತುಂಬಾ ಈಸಿ, 10 ಔಟ್ ಆಫ್ 10 ಆರಾಮಾಗಿ ಸ್ಕೋರ್ ಮಾಡಬಹುದು. ಅದಂದ್ರ ಈ ಟೈಟ್ರೇಷನ್ ರಿಲೇಟೆಡ್ ಯಾವ್ದು ಕ್ವಶನ್ ಅನ್ನ ವೈವಾದಲ್ಲಿ ಕೇಳಬಹುದು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಇಂಡಿಕೇಟರ್ಸ್ ರಿಲೇಟೆಡ್ ಕೇಳಿರ್ತಾರೆ. ಸೆಲ್ಫ್ ಇಂಡಿಕೇಟರ್ ಯಾವುದು, ನಂತರ ನ್ಯಾಚುರಲ್ ಇಂಡಿಕೇಟರ್ ಯಾವುದು, ಅದಂತರ ಸಿಂಥೆಟಿಕ್ ಇಂಡಿಕೇಟರ್ ಯಾವುದು, ಇಂಡಿಕೇಟರ್ನ ಯಾಕೆ ಯೂಸ್ ಮಾಡ್ತಾರೆ, ಅದಂತರ ಅವಗಡ್ರೋ ನಂಬರ್ ಬಗ್ಗೆ ಕೇಳಬಹುದು, ಹಾಗೆ ಮೂಲ್ ಅದ್ರ ಬಗ್ಗೆ ಕೇಳಬಹುದು. ಮತ್ತೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಇರುತ್ತಲ್ವಾ, ಸೊ ಅದನ್ನು ಕೂಡ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡು ಹೋಗಿ. ಯಾಕಂದ್ರೆ ಸಬ್ಸ್ಟಿಟ್ಯೂಷನ್ ಮಾಡಿ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಟೈಟ್ರೇಷನ್ ಅದು ತುಂಬಾ ಈಸಿ ಪಾರ್ಟ್. ಇದರಲ್ಲಿ ಹೆಚ್ಚಿನದು ಯಾವ ವಿದ್ಯಾರ್ಥಿಗಳು ಕೂಡ ಮಾರ್ಕ್ಸ್ ಅನ್ನ ಕಟ್ ಮಾಡ್ಕೊಳ್ಳಲ್ಲ, ನೀವು ಕೂಡ ಮಾಡ್ಕೋಬೇಡಿ, ಈಸಿ ಇರುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ತುಂಬಾ ಡಿಫಿಕಲ್ಟ್ ಅನ್ನೋ ಪಾರ್ಟ್ ಯಾವುದು, ಸಾಲ್ಟ್ ಅನಾಲಿಸಿಸ್. ಆಕ್ಚುಲಿ ಇದು ತುಂಬಾ ಈಸಿನೇ ಇರುತ್ತೆ. ವಿದ್ಯಾರ್ಥಿಗಳಿಗೆ ಯಾಕೆ ಡಿಫಿಕಲ್ಟ್ ಆಗ್ತದೆ ಅಂತ ಹೇಳಿದ್ರೆ, ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅವ್ರು ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋ ಬದಲು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ರೀತಿ ಮಾಡ್ಕೋಬೇಡಿ. ಈಗ ಹೇಳ್ತೀನಿ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ, ಅದನ್ನ ಫಾಲೋ ಮಾಡಿ. ಮೊದಲದಾಗಿ ಏನು ಅಂತ ಹೇಳಿದ್ರೆ, ನಿಮಗೆ ಯಾವ್ಯಾವ ಸಾಲ್ಟ್ ಅನಾಲಿಸಿಸ್ ಅನ್ನ ನಿಮ್ಮ ಕಾಲೇಜಲ್ಲಿ ಮಾಡಿಸ್ತಾರೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಯಾವ್ಯಾವ ಸಾಲ್ಟ್ ಇದೆ ಎಲ್ಲವನ್ನು ಕೂಡ ಲಿಸ್ಟ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್, ಸರಿನಾ? ಅದರ ನಂತರ ಈಗ ಆನ್ಸರ್ ಪೇಪರಲ್ಲಿ ಏನೇನು ಬರೀತೀರಾ, ಯಾವ ರೀತಿ ಬರೀಬೇಕು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಬೇಕು. ಮೊದಲಿಗೆ ಏನು ಬರೀತೀರಾ ನೀವು, ಪ್ರಿಲಿಮಿನರಿ ಟೆಸ್ಟ್ ಅಂತ ಬರೀತೀರಾ. ಅದರಲ್ಲಿ ಸ್ಟೇಟ್ ಆಫ್ ದ ಗಿವನ್ ಸಾಲ್ಟ್ ಅಮಾರ್ಫಸ್ ಅಥವಾ ಕ್ರಿಸ್ಟಲೈನ್ ಅದನ್ನ ಚೆಕ್ ಮಾಡೋದು. ಕ್ರಿಸ್ಟಲೈನ್ ಅಂತ ಹೇಳಿದ್ರೆ ಈ ರೀತಿ ರವೆ ರೀತಿ ಇರುತ್ತೆ, ಸರಿನಾ? ನಂತರ ಅಮಾರ್ಫಸ್ ಅಂತ ಹೇಳಿದ್ರೆ ಪೌಡರ್ ರೀತಿ, ಅಂದ್ರೆ ಕೈಗೆ ಅಂಟು ಬಿಡುತ್ತೆ, ಆ ರೀತಿ ಇರುತ್ತೆ, ಸರಿನಾ? ಅಮಾರ್ಫಸ್ ಮತ್ತು ಕ್ರಿಸ್ಟಲೈನ್ ಆ ಸ್ಟೇಟ್ ಅನ್ನ ಐಡೆಂಟಿಫೈ ಮಾಡೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅದ್ರಂತ ಏನು ಬರೀತೀರಾ ನೀವು, ಕಲರ್ ಆಫ್ ದ ಸಾಲ್ಟ್ ಅನ್ನ ಬರೀತೀರಾ. ಲೈಟ್ ಪಿಂಕ್ ಇದೆಯಾ, ವೈಟ್ ಇದೆಯಾ, ಅಥವಾ ಬೇರೆ ಯಾವ್ದು ಕಲರ್ ಇದೆಯಾ ಅದನ್ನ ಬರೀತೀರಾ, ಕಲರ್ ಆಫ್ ದ ಸಾಲ್ಟ್. ಅದ್ರ ನೆಕ್ಸ್ಟ್ ಏನು ಬರೀತೀರಾ, ಸಾಲಿಬಿಲಿಟಿ, ವಾಟರ್ ಅಲ್ಲಿ ಸಾಲಿಬಲ್ ಆಗುತ್ತಾ ಅಥವಾ ಡೈಲ್ಯೂಟ್ HCl ಅಲ್ಲಿ ಸಾಲಿಬಲ್ ಆಗುತ್ತಾ ಅಂತ ಬರೀತೀರಾ. ಕ್ರಿಸ್ಟಲೈನ್ ಇದ್ರೆ ಅದು ವಾಟರ್ ಅಲ್ಲಿ ಸಾಲಿಬಲ್ ಆಗುತ್ತೆ. ಅದರ ನಂತರ ಅಕಸ್ಮಾತ್ ಆಗಿ ಅಮಾರ್ಫಸ್ ಕೊಟ್ಟಿದ್ರೆ ಅದೇನಾಗುತ್ತೆ, ಹೆಚ್ಚಿನದಾಗಿ ಡೈಲ್ಯೂಟ್ HCl ಅಲ್ಲಿ ಸಾಲಿಬಲ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಅದರ ನಂತರ ಈಗಾಗಲೇ ಹೇಳಿದೆ, ಏನ್ ಹೇಳಿ, ನಿಮಗೆ ಯಾವ್ಯಾವ ಸಾಲ್ಟ್ ಅನ್ನ ಸಾಲ್ಟ್ ಅನಾಲಿಸಿಸ್ ಮಾಡ್ತಿದ್ದಾರೆ ಕಾಲೇಜಲ್ಲಿ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಂತ. ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ, ಈಗ ಪ್ರಿಲಿಮಿನರಿ ಟೆಸ್ಟ್ ಆದ್ಮೇಲೆ ನೀವೇನ್ ಮಾಡ್ತೀರಾ, ಆಸಿಡ್ ರ್ಯಾಡಿಕಲ್ಗೋಸ್ಕರ ಟೆಸ್ಟ್ ಮಾಡ್ತೀರಾ. ಅದರ ನಂತರ ನಿಮಗೆ ಯಾವ್ಯಾವ ಸಾಲ್ಟ್ ಮಾಡ್ತಾರೆ ಅಂತ ಗೊತ್ತಿದ್ರೆ, ಸಾಲ್ಟ್ ಗೊತ್ತಾದ ನಂತರ ಅಂದ್ರೆ ಆಸಿಡ್ ಗೊತ್ತಾದ ನಂತರ ಯಾವ ಸಾಲ್ಟ್ ಅಂತ ನೀವು ಗೆಸ್ ಮಾಡ್ಬಿಡ್ಬೋದು, ಅದಕ್ಕೋಸ್ಕರ, ಸರಿನಾ? ಅದಕ್ಕೋಸ್ಕರ ಈಗ ಚಾರ್ಟ್ ಅನ್ನು ಯಾವ ರೀತಿ ನೆನಪು ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಯಾವ್ದು ಅಂತ ಹೇಳಿದ್ರೆ, ಮೊದಲಾಗಿ ಆಸಿಡ್ ರ್ಯಾಡಿಕಲ್ ಅದರೊಳಗಡೆ 3 ಗ್ರೂಪ್ಸ್ ಇದಾವೆ, ಗ್ರೂಪ್ 1, ಗ್ರೂಪ್ 2 ಹಾಗೆ ಗ್ರೂಪ್ 3. ಈಗ ಫಸ್ಟ್ ಏನ್ ಮಾಡ್ತೀರಾ, ಗ್ರೂಪ್ ಟೆಸ್ಟ್ ಮಾಡ್ತೀರಾ. ಗ್ರೂಪ್ ಕನ್ಫರ್ಮ್ ಆದ್ಮೇಲೆ ಕನ್ಫರ್ಮೇಟಿವ್ ಟೆಸ್ಟ್ ಅನ್ನ ಮಾಡ್ತೀರಾ. ನಂತರ ಗ್ರೂಪ್ ಟೆಸ್ಟ್ ಏನ್ ಮಾಡ್ತೀರಾ, ಈಗ ಎಕ್ಸಾಂಪಲ್ಗೆ ಫಸ್ಟ್ ಗ್ರೂಪ್ ಆಸಿಡ್ ರ್ಯಾಡಿಕಲ್ಗೋಸ್ಕರ ಗ್ರೂಪ್ ಟೆಸ್ಟ್ ಅನ್ನ ಮಾಡಿದ್ರಿ, ಏನು ರಿಯಾಕ್ಷನ್ ಬರಲಿಲ್ಲ, ಅವಾಗ ಏನ್ ಮಾಡ್ತಾರೆ ನೀವು, ನೆಕ್ಸ್ಟ್ ಗ್ರೂಪ್ಗೆ ಹೋಗ್ತೀರಾ, ಸರಿನಾ? ಈಗ ಗ್ರೂಪ್ ಟೆಸ್ಟ್ ಮಾಡಿದ್ರಿ, ಫಸ್ಟ್ ಗ್ರೂಪ್ ಇಂದು ಯಾವ್ದು ರಿಯಾಕ್ಷನ್ ಬರಲಿಲ್ಲ, ನೋ ರಿಯಾಕ್ಷನ್ ಅಥವಾ ನೋ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಬ್ಸರ್ವ್ಡ್ ಅಂತ ಬರೋದು, ಫಸ್ಟ್ ಗ್ರೂಪ್ ಆಸಿಡ್ ರ್ಯಾಡಿಕಲ್ ಈಸ್ ಅಬ್ಸೆಂಟ್ ಅಂತ ಬರೀತೀರಾ. ಇದು ಕರೆಕ್ಟ್ ಆದ ಫಾರ್ಮ್. ಅದ್ರ ನೆಕ್ಸ್ಟ್ ಏನ್ ಮಾಡ್ತೀರಾ, ಸೆಕೆಂಡ್ ಗ್ರೂಪ್ ಆಸಿಡ್ ರ್ಯಾಡಿಕಲ್ ಇದೆ, ಅದಕ್ಕೋಸ್ಕರ ಟೆಸ್ಟ್ ಅನ್ನ ಮಾಡ್ತೀರಾ. ಈ ರೀತಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಫಸ್ಟ್ ಗ್ರೂಪ್ ಪ್ರೆಸೆಂಟ್ ಇಲ್ಲ ಆದ್ರೆ ಮಾತ್ರ ಸೆಕೆಂಡ್ ಗ್ರೂಪ್ಗೆ ಹೋಗ್ಬೇಕು. ಈಗ ಫಸ್ಟ್ ಗ್ರೂಪ್ ಪ್ರೆಸೆಂಟ್ ಆದ್ರೆ ಫಸ್ಟ್ ಗ್ರೂಪ್ ಅಲ್ಲಿ
ಯಾವ ಆಸಿಡ್ ರಾಡಿಕಲ್ ಬಂದಿದೆ ಅದಕ್ಕೋಸ್ಕರ ಒಂದು ಕನ್ಫರ್ಮೇಟಿವ್ ಟೆಸ್ಟ್ ಮಾಡ್ತೀರಾ, ಅದ್ರ ಬೇಸಿಕ್ ರಾಡಿಕಲ್ ಮಾಡೋದಕ್ಕೆ ಹೋಗ್ತೀರಾ. ಫಸ್ಟ್ ಗ್ರೂಪ್ ಅಬ್ಸೆಂಟ್ ಆದ್ರೆ ಮಾತ್ರ ಸೆಕೆಂಡ್ ಗ್ರೂಪ್ಗೆ ಹೋಗ್ಬೇಕು. ಸೆಕೆಂಡ್ ಗ್ರೂಪ್ ಕೂಡ ಅಬ್ಸೆಂಟ್ ಆಗಿದ್ರೆ ಮತ್ತೆ ಹೋಗ್ತೀರಾ, ಥರ್ಡ್ ಗ್ರೂಪ್ಗೆ ಹೋಗ್ತೀರಾ. ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಏನಿದೆ ಅದಕ್ಕೆ ಸಂಬಂಧಿಸಿದಂತ ಒಂದು ವಿಷಯ ಗಮನದಲ್ಲಿರಲಿ. SO4 ಏನಿದೆ ಅದಕ್ಕೆ ಗ್ರೂಪ್ ಟೆಸ್ಟ್ ಹಾಗೆ ಕನ್ಫರ್ಮೇಟಿವ್ ಟೆಸ್ಟ್ ಎರಡೂ ಒಂದೇ ಆಗಿರುತ್ತೆ. ಸರಿನಾ? ಈ ವಿಷಯ ಗಮನದಲ್ಲಿರಲಿ. ಏನ್ ಹೇಳಿ? SO4ಗೆ ಗ್ರೂಪ್ ಟೆಸ್ಟ್ ಹಾಗೆ ಕನ್ಫರ್ಮೇಟಿವ್ ಟೆಸ್ಟ್ ಎರಡೂ ಒಂದೇ ಆಗಿರುತ್ತೆ. ಅದಕ್ಕೋಸ್ಕರ ಈಗ ಗ್ರೂಪ್ 3 ಬಂತ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಅದನ್ನ ಬರೆದ ನಂತರ SO4 ಕನ್ಫರ್ಮ್ ಆದ್ರೆ ಅಲ್ಲಿ ಆನ್ಸರ್ ಬರೀತಿರಲ್ವಾ, ಅಲ್ಲಿ ಏನ್ ಮಾಡ್ಬೇಕು, ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್, SO4 ಈಸ್ ಪ್ರೆಸೆಂಟ್ ಅಂಡ್ ಕನ್ಫರ್ಮ್ಡ್ ಅಂತ ಬರೀಬೇಕು. ಯಾಕೆ? ಕನ್ಫರ್ಮೇಟಿವ್ ಟೆಸ್ಟ್ ಸೆಪರೇಟ್ ಇರಲ್ಲ, ಗ್ರೂಪ್ ಟೆಸ್ಟ್ ಏನಾಗಿರುತ್ತೆ, ಕನ್ಫರ್ಮೇಟಿವ್ ಟೆಸ್ಟ್ ಕೂಡ ಆಗಿರುತ್ತೆ. ಅದ್ರ ಬದಲಿಗೆ ಈಗ ಎಕ್ಸಾಂಪಲ್ಗೆ ಫಸ್ಟ್ ಗ್ರೂಪ್ ಬಂದಿದೆ ಅಂತ ಅಂದ್ಕೊಳ್ಳೋಣ, ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ಅವಾಗ ಏನ್ ಮಾಡ್ತೀರಾ, ಮೊದಲಿಗೆ ನೀವು ಗ್ರೂಪ್ ಟೆಸ್ಟ್ ಅನ್ನ ಮಾಡ್ತೀರಾ. ಗ್ರೂಪ್ ಟೆಸ್ಟ್ ಅನ್ನ ಮಾಡಿದ ನಂತರ ನೀವೇನು ಅಬ್ಸರ್ವ್ ಮಾಡ್ತೀರಾ ಅದನ್ನ ಬರೀತೀರಾ. ಅದರ ನಂತರ ಇನ್ಫರೆನ್ಸ್ ಅಲ್ಲೇನ್ ಬರೀತೀರಾ, ಇನ್ಫರೆನ್ಸ್ ಅಲ್ಲಿ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್, CO3 2- ಮೇ ಬಿ ಪ್ರೆಸೆಂಟ್ ಅಂತ ಬರೀತೀರಾ. ಮೇ ಬಿ ಪ್ರೆಸೆಂಟ್ ಅಂತ ಬರೆದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಹಲವಾರು ವಿದ್ಯಾರ್ಥಿಗಳು ಅದನ್ನ ಬರೆಯೋದಿಲ್ಲ, ಅದಕ್ಕೋಸ್ಕರ ಮಾರ್ಕ್ಸ್ ಕಟ್ ಆಗುತ್ತೆ. ಆದ್ರೆ ನೀವು ಮಾಡಬೇಡಿ. ನಿಮಗೆ ಒಂದು ಗ್ರೂಪ್ ಕನ್ಫರ್ಮ್ ಆದ್ಮೇಲೆ ಅದರೊಳಗಡೆ ಇರುವಂತಹ ಆಸಿಡ್ ರಾಡಿಕಲ್ ಯಾವ್ದಿದೆ ದಟ್ ಮೇ ಬಿ ಪ್ರೆಸೆಂಟ್ ಅಂತ ಬರೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮೇ ಬಿ ಪ್ರೆಸೆಂಟ್ ಅಂತ ಬರೆದ ನಂತರ ಏನ್ ಮಾಡ್ತೀರಾ, ಕನ್ಫರ್ಮೇಟಿವ್ ಟೆಸ್ಟ್ ಅನ್ನ ಮಾಡ್ತೀರಾ. ಅದನ್ನಷ್ಟೇ ಏನ್ ಮಾಡಬೇಕು, ಕನ್ಫರ್ಮೇಟಿವ್ ಟೆಸ್ಟ್ ಮಾಡಬೇಕು. ಕನ್ಫರ್ಮ್ ಆದ್ಮೇಲೆ ಕನ್ಫರ್ಮ್ ಆಯ್ತು. ಅದರ ನಂತರ ಬೇಸಿಕ್ ರಾಡಿಕಲ್ಗೆ ಹೋಗ್ತೀರಾ. ಸರಿನಾ? ಈ ರೀತಿ ಆಸಿಡ್ ರಾಡಿಕಲ್ಗೋಸ್ಕರ ಮಾಡೋದು. ನಂತರ ಚಾರ್ಟ್ ಅನ್ನ ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಅದನ್ನ ತಿಳ್ಕೊಳ್ಳೋದಾದ್ರೆ, ಚಾರ್ಟ್ ಅನ್ನ ನೀವು ಒಂದು ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಯಾವ ಟೆಸ್ಟ್ಸ್ ಇದೆ ಆರ್ಸಿ ನೆನಪಲ್ಲಿ ಇಟ್ಕೊಳ್ಬೇಕು. ಅದರ ಫಸ್ಟ್ ಗ್ರೂಪ್ ಕನ್ಫರ್ಮ್ ಆದ್ರೆ ನೆಕ್ಸ್ಟ್ ಅದರ ಕನ್ಫರ್ಮೇಟಿವ್ ಟೆಸ್ಟ್ ಯಾವುದು ಅದನ್ನ ನೆನಪಿಟ್ಕೊಳ್ಬೇಕು. ಅದೇ ರೀತಿ ಗ್ರೂಪ್ 1 ಸಿಗ್ಲಿಲ್ಲ, ಅಲ್ಲಿ ಅಬ್ಸೆಂಟ್ ಅಂತ ಬರೀತೀರಾ. ಹಾಗಿದ್ರೆ ಗ್ರೂಪ್ 2 ಪ್ರೆಸೆಂಟ್ ಆದ್ರೆ ಅದರೊಳಗಡೆ ಏನೇನಿದೆ, ನಂತರ ಅದರಲ್ಲಿ ಪ್ರತಿಯೊಂದಕ್ಕೂ ಕೂಡ ಕನ್ಫರ್ಮೇಟಿವ್ ಟೆಸ್ಟ್ ಏನಿದೆ ಆರ್ಸಿ ನೆನಪಲ್ಲಿ ಇಟ್ಕೊಳ್ಬೇಕು. ಅದಂದ್ರ ಬೇಸಿಕ್ ರಾಡಿಕಲ್ ಏನಿದೆ ಅದರಲ್ಲೂ ಕೂಡ ಅಂದ್ರೆ ಬೇಸಿಕ್ ರಾಡಿಕಲ್ ನ ಗ್ರೂಪ್ಸ್, ಆ ಗ್ರೂಪ್ ಯಾವ್ಯಾವುದು, ಅದರಲ್ಲಿ ಯಾವ್ಯಾವ ಬೇಸಿಕ್ ರಾಡಿಕಲ್ಸ್ ಇದಾವೆ ಅವುಗಳನ್ನ ನೆನಪಿಟ್ಕೊಳ್ಳೋದು. ಅದಂದ್ರ ಯಾವ ಬೇಸಿಕ್ ರಾಡಿಕಲ್ ನ ಟೆಸ್ಟ್ ಮಾಡೋದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಏನಿದೆ ಅದನ್ನ ನೆನಪಿಟ್ಕೊಳ್ತಾ ಹೋದ್ರೆ ಆಯ್ತು. ಅದರಿಂದ ಚಾರ್ಟ್ ಅನ್ನ ಈಗ ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ನನಗೆ ಯಾವುದೇ ಕಾರಣಕ್ಕೂ ಮರ್ತು ಹೋಗಬಾರ್ದು, ಆದ್ರೆ ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ಳೋದು ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ನೀವು ಈಗಾಗಲೇ ಹೇಳಿದೆ ಅಲ್ವಾ, ಯಾವ ಸಾಲ್ಟ್ಸ್ ಅನ್ನ ನಿಮ್ಮ ಕಾಲೇಜಲ್ಲಿ ಅನಾಲಿಸಿಸ್ ಮಾಡಿಸಿದ್ದಾರೆ ಅವುಗಳನ್ನ ಲಿಸ್ಟ್ ಮಾಡ್ಕೊಂಡಿರ್ತೀರ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಸಾಲ್ಟ್ ಇದೆ, ಅದರಲ್ಲಿ ಈಗ Cl ಕ್ಲೋರಿನ್ ಅದು ಏನಾಗಿದೆ, ಆಸಿಡ್ ರಾಡಿಕಲ್ ಆಗಿದೆ. ಹಾಗಾದ್ರೆ ಕ್ಲೋರಿನ್ಗೆ ಟೆಸ್ಟ್ ಯಾವ್ದಿದೆ ಕಣ್ಮುಚ್ಕೊಳ್ಳಿ, ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಏನು ಕ್ಲೋರಿನ್ ಇದೆ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ಏನೇನಿರುತ್ತೆ, ಏನೇನು ಬರಿಬೇಕಾಗಿ ಬರುತ್ತೆ. ಹಾಗಿದ್ರೆ ಫಸ್ಟ್ ಗ್ರೂಪ್ ಪ್ರೆಸೆಂಟ್ ಇರತ್ತಾ ಯಾವುದಕ್ಕೆ, ಕ್ಲೋರಿನ್ಗೆ. ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಟೆಸ್ಟ್ ಏನಿದೆ ಅದರಲ್ಲಿ ಇವತ್ತು ಕ್ಲೋರಿನ್ ಬರತ್ತಾ ಅಂತ ಚೆಕ್ ಮಾಡಿ. ಬರತ್ತಾ? ಇಲ್ಲ, ಅದಕ್ಕೋಸ್ಕರ. ಹಾಗಿದ್ರೆ ಇಲ್ಲ ಅಂತ ಬರೀಬೇಕು ಅಂತ ಹೇಳಿದ್ರೆ ಅಲ್ಲಿ ಕೂಡ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಅಬ್ಸೆಂಟ್ ಅಂತ ಬರೋದಕ್ಕೂ ಕೂಡ ಬರಿಬೇಕಾಗತ್ತೆ. ಯಾವುದು, ಎಕ್ಸ್ಪೆರಿಮೆಂಟ್ ಬರೀಬೇಕು, ಅದಂತರ ಅಬ್ಸರ್ವೇಷನ್ ಬರೀಬೇಕು, ಅದಂತರ ಇನ್ಫರೆನ್ಸ್ ಬರೀಬೇಕು. ನಂತರ ಅದೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ಕೆಮಿಕಲ್ಸ್ ಅನ್ನ ಆಡ್ ಮಾಡ್ತೀವಿ ಅಲ್ಲಿ ಏನೇನು ಬರೀಬೇಕು ಅದನ್ನ ನೆನಪು ಮಾಡ್ಕೊಳ್ಳೋದು. ಅದಂತರ ಅಬ್ಸರ್ವೇಷನ್ ಏನು ಬರೀತೀರಿ ಅದನ್ನ ನೆನಪು ಮಾಡ್ಕೊಳ್ಳೋದು. ಅದರ ನಂತರ ಇನ್ಫರೆನ್ಸ್ ಅಲ್ಲೇನು ಬರೀತೀರಾ, ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಅಬ್ಸೆಂಟ್ ಅಂತ ಬರೀತೀರಾ. ಅದ್ರ ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ಗೋಸ್ಕರ ಟೆಸ್ಟ್ ಮಾಡ್ತೀರಾ. ಸೊ ಕ್ಲೋರಿನ್ ಇದೆ, ಹಾಗಾದ್ರೆ ಅದು ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಬರತ್ತಾ ಯೋಚನೆ ಮಾಡಿ. ಬರತ್ತೆ. ಅದಕ್ಕೋಸ್ಕರ ಟೆಸ್ಟ್ ಏನಿದೆ, ಎಕ್ಸ್ಪೆರಿಮೆಂಟ್ ಏನಿದೆ, ಅದ ನಂತರ ಅಬ್ಸರ್ವೇಷನ್ ಏನು ಬರೀತೀರಾ, ಇನ್ಫರೆನ್ಸ್ ಅಲ್ಲಿ ಏನು ಬರೀತೀರಾ, ಕನ್ಫರ್ಮೇಷನ್ ಟೆಸ್ಟ್ ಯಾವುದು. ಇದೇ ರೀತಿ ಆಸಿಡ್ಗೆ ನೆನಪು ಮಾಡ್ಕೊಳ್ಳೋದು. ಹಾಗೆ ಬೇಸಿಕ್ ಕೂಡ ಅಂದ್ರೆ ಬೇಸಿಕ್ ರಾಡಿಕಲ್ ಫೈಂಡ್ ಔಟ್ ಮಾಡೋದು ಕೂಡ ನೆನಪು ಮಾಡ್ಕೊಳ್ಳಿ. ಅದರ ನಂತರ ಅಟ್ಲೀಸ್ಟ್ ಯಾವ್ದಿರೋದು 2 ರಿಂದ 3 ಸಾಲ್ಟ್ಗೋಸ್ಕರ ಎಕ್ಸಾಮಲ್ಲಿ ಯಾವ ರೀತಿ ಬರೀತಿರೋ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ನೋಡದೆ ಬರೆದು ಪ್ರಾಕ್ಟೀಸ್ ಮಾಡೋದು. ಅಂದ್ರೆ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ಏನೇನು ಬರೀಬೇಕಾಗತ್ತೆ, ಈ ಸಾಲ್ಟ್ ಅದಕ್ಕೋಸ್ಕರ ಏನು ಬರೀಬೇಕಾಗತ್ತೆ. ಫಸ್ಟ್ ಗ್ರೂಪ್ ಬಂದಿರತ್ತಾ, ಇಲ್ಲ, ಹಾಗಿದ್ರೆ ಅಲ್ಲೇನು ಬರೀಬೇಕು. ಸೆಕೆಂಡ್ ಗ್ರೂಪ್ ಬಂದಿರತ್ತಾ, ಇಲ್ಲ, ಹಾಗಿದ್ರೆ ಅಲ್ಲೇನು ಬರೀಬೇಕು. SO4 ಪ್ರೆಸೆಂಟ್ ಇದೆ, ಹಾಗಿದ್ರೆ ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಪ್ರೆಸೆಂಟ್ ಇದೆ, ಅದಕ್ಕೆ ಟೆಸ್ಟ್ ಏನಿದೆ, ಹಾಗಿದ್ರೆ ಕನ್ಫರ್ಮೇಷನ್ ಟೆಸ್ಟ್ ಏನು ಅದನ್ನ ಬರೀಬೇಕು. ಕನ್ಫರ್ಮೇಷನ್ ಟೆಸ್ಟ್ ಮತ್ತು ಯಾವುದು ಗ್ರೂಪ್ ಟೆಸ್ಟ್ ಎರಡು ಒಂದೇ ಆಗಿರುತ್ತೆ, ಯಾವುದಕ್ಕೆ, SO4ಗೆ. ಸೊ ಈ ರೀತಿ ನೆನಪು ಮಾಡ್ಕೊಳ್ತಾ ಹೋಗೋದು. ಬರೆದು ಪ್ರಾಕ್ಟೀಸ್ ಮಾಡಿ, ಅಂದ್ರೆ ನೋಡದೆ ಬರೆದು ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಈ ಸಾಲ್ಟ್ ಕೊಟ್ಟಿದ್ದಾರೆ, ಹಾಗಿದ್ರೆ ನಾನು ಆನ್ಸರ್ ಪೇಪರ್ ಅಲ್ಲಿ ಏನೇನು ಬರಿಬೇಕಾಗತ್ತೆ ಅದನ್ನ ನೆನಪು ಮಾಡ್ಕೊಳ್ತಾ ಬರೆಯೋದು. ಇದರಿಂದ ಈಸಿಯಾಗಿ ಆಗತ್ತೆ.
ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಎಕ್ಸಾಮ್ ಚೆನ್ನಾಗಾಗುತ್ತೆ, ಕೂಲಾಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.